ಸ್ಯಾಂಡಲ್ವುಡ್ನಲ್ಲಿ ಸಿನಿ ಹಬ್ಬ ಶುರುವಾಗಿರುವಂಥದ್ದು ಏನೋ ಈಗಾಗಲೇ ಸಾಕಷ್ಟು ಸಿನಿಮಾಗಳು ಡಿಸೆಂಬರ್ ಮಂತಲ್ಲಿ ರಿಲೀಸ್ ಆಗಿದೆ. ಸೊ ಮಾರ್ಕ್ ಸಿನಿಮಾ ಇವತ್ತು ಹಬ್ಬರಿಸಿ ಬೊಬ್ಬಿರಿತಾ ಇದೆ. ಸೊ ನಮ್ಮ ಜೊತೆಗಿದ್ದಾರೆ ಮಾರ್ಕ್ ಸಿನಿಮಾದ ಖ್ಯಾತ ವಿಲನ್ ಮಂಜು ಅವರು. ಸರ್ ನಮಸ್ಕಾರ. ನಮಸ್ತೆ 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 ನಮಸ್ತೆ. ಸ್ಯಾಂಡಲ್ವುಡ್ಗೆ ಒಂದು ಮಾರ್ಕ್ ಎಳೆದ್ಬಿಟ್ಟಿದ್ದೀರಾ ಇವತ್ತು, ಫುಲ್ ಅಬ್ಬರ. ಹೌದು. ತುಂಬ ಖುಷಿ ಆಗ್ತಾಯಿದೆ. ನೀವೆಲ್ಲ ಇವಾಗ ಏನು ಪ್ರೆಸ್ ಬಂದು ನಮಗೆಗೋಸ್ಕರ ಸಪೋರ್ಟಿಗೆ ನಿಂತಿದ್ದೀರಾ, ತುಂಬ ದೊಡ್ಡ ಧನ್ಯವಾದ ನಿಮಗೆ. ಮತ್ತು ಪ್ರೇಕ್ಷಕರಿಗೂ ದೊಡ್ಡ ಧನ್ಯವಾದ ಹೇಳಬೇಕು. ಯಾಕಂದರೆ ಫ್ರಮ್ ದ ಬಿಗಿನಿಂಗಿಂದ ಎಂಟು ಗಂಟೆನೂ ಚೇರಪ್ ಮಾಡಿದ್ದಾರೆ ಸಿನಿಮಾನ. ಚೇರಪ್ ಸುಮ್ಮನೆ ಬರೋಲ್ಲ. ಸೊ ಅಲ್ಲಿ ಎಲಿಮೆಂಟ್ಸ್ ಆ ಥರ ಇದೆ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಫ್ಯಾಮಿಲಿ ಜೊತೆ 100% ಬಂದು ನೋಡ್ಬೋದು. ನೋಡಿ, ಇತ್ತೀಚೆಗೆ ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಸೊ ಹೀರೋಯಿನ್ನ ಎಷ್ಟು ಹುಡುಕ್ತಾರೋ ಅದ್ರ ಜೊತೆಗೆ ಡ್ರ್ಯಾಗನ್ ಮಂಜು ಅವ್ರನ್ನ ಅಷ್ಟೇ ಹುಡುಕ್ತೀವಿ. ಯಾವಾಗ ಬರ್ತಾರೆ ಎನ್ನುವಂಥದ್ದು ಅಷ್ಟೊಂದು ಅಭಿಮಾನಿ ಫ್ಯಾನ್ ಬೇಸ್ ನಿಮ್ಗೆ ಶುರು ಆಗಿದೆ. ಸೊ ಆ ತೆರೆ ಮೇಲೆ ನೋಡಿದಾಗ ಎಷ್ಟು ಖುಷಿ. ಅದಕ್ಕೆ ಜಾಸ್ತಿ ಹುಡ್ಕಾಡೋದು ಬೇಡ ಅಂತ ಮುಂಚೆನೇ ಬಂದ್ಬಿಟ್ಟೆ. ಮುಂಚೆನೇ ಬಂದು ಸುದೀಪ್ ಸರ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಮಾರ್ಕ್ ಅವ್ರಿಗೆ. ಸೊ ದೊಡ್ಡ ಖುಷಿ ಇದೆ ನನಗೆ. ಯಾಕಂದರೆ ಚಿಕ್ಕದಾಗಿ ಸ್ಕ್ರೀನ್ ಶೇರ್ ಮಾಡಿದ್ರು ಕೂಡ ಅದು ಇಂಪ್ಯಾಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಅದೇ ಥರ ಆಗೋಗಿದೆ. ತುಂಬ ತುಂಬ ಥ್ಯಾಂಕ್ಸ್ ಕಿಚ್ಚ ಸರ್ಗೆ ಮತ್ತು ಶಿವ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೋಡಿ, ಇತ್ತೀಚೆಗೆ ಡ್ರ್ಯಾಗನ್ ಮಂಜು ಅವರು ಯಾವುದೇ ಸಿನಿಮಾಗಳನ್ನು ಮಾಡಲಿ ಸೂಪರ್ ಹಿಟ್ಟು. ಸೊ ಅಥವಾ ಅವರು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೋ ಅಥವಾ ಅವ್ರು ಅಭಿನಯಿಸಿದ ಮೇಲೆ ಸೂಪರ್ ಹಿಟ್ ಆಗ್ತಾವೋ ಗೊತ್ತಿಲ್ಲ. ಆದರೆ ಎಲ್ಲೊಂದು ಕಡೆ ಅಭಿಮಾನಿಗಳು ಮಾತ್ರ ಸಂಭ್ರಮಿಸ್ತಾ ಇದ್ದಾರೆ, ಹಬ್ಬ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಅದು ನಾನು ವಾಪಸ್ ತೊಗೊಳ್ಳಿ. ಯಾಕಂದರೆ ಸಿನಿಮಾ ಕತೆ ತಾಯಿ ಬಂದ್ಬಿಟ್ಟು ಗೆಲ್ಲೋದು ಕತೆ ಡೈರೆಕ್ಟ್ರ್ ಕೈಯಲ್ಲಿದೆ. ಸೊ ಅವ್ರು ಕೊಡೋ ಪಾತ್ರವನ್ನು ಮಾಡೋರು ನಾವು ಅಷ್ಟೇ ನಾವು. ಯಾಕಂದರೆ ತುಂಬ ವರ್ಷ ಕೂತಿ ಅದನ್ನು ಕತೆನ ರಿಟರ್ನ್ ಮಾಡಿ ಅದನ್ನು ಒಂದು ಈ ಥರ ಸ್ಟಾರ್ ಕ್ಯಾಸ್ಟಿಂಗ್ ಒಪ್ಪಿಸಿ ಸಿನಿಮಾ ಮಾಡೋದನ್ನೇ ದೊಡ್ಡ ವಿಷಯ. ಸೊ ಅದನ್ನೆಲ್ಲ ಮಾಡಿ ತಂದಿದ್ದಾರೆ. ಡೈರೆಕ್ಟರ್ ಸರ್ಗೆ ತುಂಬ ದೊಡ್ಡ ಧನ್ಯವಾದ ಹೇಳಬೇಕು. ಎಲ್ಲ ಸಿನಿಮಾನೂ ಹಿಟ್ಟಾಗಲೇಬೇಕು. ಯಾಕಂದರೆ ಎಲ್ಲರೂ ಬಂದ್ಬಿಟ್ಟು ಗೆಲ್ಲೋದಕ್ಕಂತಲೇ ಓಡ್ತಾ ಇದ್ದೀವಿ. ಸಿನಿಮಾ ಅಂತ ತೆಗೆಯೋದು ಯಾರೋ ಒಬ್ಬರು ಶ್ರಮ ಪಟ್ಟಿಲ್ಲ. ಎಲ್ಲರೂ ಇವಾಗ ಏನು ನೋಡಿರ್ತಾರೆ, ಮುಂದೆ ನೋಡಿರ್ತಾರೆ, ಹಿಂದೆ ತುಂಬ ಜನ ಟೆಕ್ನಿಷಿಯನ್ಸ್ ತುಂಬ ಜನ ಕೆಲಸ ಮಾಡಿದ್ದಾರೆ. ಯಾಕಂದರೆ ಸೆಟ್ ಅಂತ ಅವರು ಹೇಳಾದ್ಮೇಲೆ ನೋಡಿದ್ರೆ ಸೆಟ್ ಥರನೇ ಅನಿಸಲ್ಲ. ಸೊ ಅಷ್ಟು ಕ್ಲಿಯರಾಗಿ ವರ್ಕ್ ಮಾಡಬೇಕು ಅಂದರೆ ಅಷ್ಟು ಜನದ ಶ್ರಮ ಇದೆ ಇದರಲ್ಲಿ. ಸೊ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಕಡೆ ಥ್ಯಾಂಕ್ಸ್ ತಿಳಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಕಳೆದ 2-3 ದಿನಗಳಿಂದ ಒಂದು ಬಹುದೊಡ್ಡ ಬೆಳವಣಿಗೆ ಆಗಿದೆ, ಚರ್ಚೆ ಶುರುವಾಗಿದೆ. ಸೊ ಸುದೀಪ್ ಫ್ಯಾನ್ಸ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನೋ ರೀತಿ ಚರ್ಚೆ ಶುರುವಾಗಿದೆ. ನಿಜಕ್ಕೂ ಸ್ಟಾರ್ ವಾರ್ ಇದೆಯಾ? ಅಣ್ಣ ಹಾಕೋ ದೇವರು ಅವರು ಬಂದ್ಬಿಟ್ಟು ಜಗಳ ಮಾಡ್ಕೋಬಾರ್ದು. ಜಗಳ ಮಾಡಿಲ್ಲ. ನನ್ನ ಇದುವರೆಗೂ ಯಾರೋ ಒಬ್ಬರು ಏನೋ ಹೇಳಿರ್ತಾರೆ, ಅದನ್ನು ತಲೆಗೆಡ್ಸ್ಕೊಳ್ಬೇಡಿ. ಯಾಕಂದರೆ ನೀವೆಲ್ಲ ಸಿನಿಮಾ ನೋಡಿ ನಮ್ಮನ್ನು ಆರೈಸಿ. ಸ್ಯಾಂಡಲ್ವುಡ್ನಲ್ಲಿ ಸಿನಿ ಹಬ್ಬ ಶುರುವಾಗಿರುವಂಥದ್ದು ಏನೋ ಈಗಾಗಲೇ ಸಾಕಷ್ಟು ಸಿನಿಮಾಗಳು ಡಿಸೆಂಬರ್ ಮಂತಲ್ಲಿ ರಿಲೀಸ್ ಆಗಿದೆ. ಸೊ ಮಾರ್ಕ್ ಸಿನಿಮಾ ಇವತ್ತು ಹಬ್ಬರಿಸಿ ಬೊಬ್ಬಿರಿತಾ ಇದೆ. ಸೊ ನಮ್ಮ ಜೊತೆಗಿದ್ದಾರೆ ಮಾರ್ಕ್ ಸಿನಿಮಾದ ಖ್ಯಾತ ವಿಲನ್ ಮಂಜು ಅವರು. ಸರ್ ನಮಸ್ಕಾರ. ನಮಸ್ತೆ 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 ನಮಸ್ತೆ. ಸ್ಯಾಂಡಲ್ವುಡ್ಗೆ ಒಂದು ಮಾರ್ಕ್ ಎಳೆದ್ಬಿಟ್ಟಿದ್ದೀರಾ ಇವತ್ತು, ಫುಲ್ ಅಬ್ಬರ. ಹೌದು. ತುಂಬ ಖುಷಿ ಆಗ್ತಾಯಿದೆ. ನೀವೆಲ್ಲ ಇವಾಗ ಏನು ಪ್ರೆಸ್ ಬಂದು ನಮಗೆಗೋಸ್ಕರ ಸಪೋರ್ಟಿಗೆ ನಿಂತಿದ್ದೀರಾ, ತುಂಬ ದೊಡ್ಡ ಧನ್ಯವಾದ ನಿಮಗೆ. ಮತ್ತು ಪ್ರೇಕ್ಷಕರಿಗೂ ದೊಡ್ಡ ಧನ್ಯವಾದ ಹೇಳಬೇಕು. ಯಾಕಂದರೆ ಫ್ರಮ್ ದ ಬಿಗಿನಿಂಗಿಂದ 8 ಗಂಟೆನೂ ಚೇರಪ್ ಮಾಡಿದ್ದಾರೆ ಸಿನಿಮಾನ. ಚೇರಪ್ ಸುಮ್ಮನೆ ಬರೋಲ್ಲ. ಸೊ ಅಲ್ಲಿ ಎಲಿಮೆಂಟ್ಸ್ ಆ ಥರ ಇದೆ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಫ್ಯಾಮಿಲಿ ಜೊತೆ 100% ಬಂದು ನೋಡ್ಬೋದು. ನೋಡಿ, ಇತ್ತೀಚೆಗೆ ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಸೊ ಹೀರೋಯಿನ್ನ ಎಷ್ಟು ಹುಡುಕ್ತಾರೋ ಅದ್ರ ಜೊತೆಗೆ ಡ್ರ್ಯಾಗನ್ ಮಂಜು ಅವ್ರನ್ನ ಅಷ್ಟೇ ಹುಡುಕ್ತೀವಿ. ಯಾವಾಗ ಬರ್ತಾರೆ ಎನ್ನುವಂಥದ್ದು ಅಷ್ಟೊಂದು ಅಭಿಮಾನಿ ಫ್ಯಾನ್ ಬೇಸ್ ನಿಮ್ಗೆ ಶುರು ಆಗಿದೆ. ಸೊ ಆ ತೆರೆ ಮೇಲೆ ನೋಡಿದಾಗ ಎಷ್ಟು ಖುಷಿ. ಅದಕ್ಕೆ ಜಾಸ್ತಿ ಹುಡ್ಕಾಡೋದು ಬೇಡ ಅಂತ ಮುಂಚೆನೇ ಬಂದ್ಬಿಟ್ಟೆ. ಮುಂಚೆನೇ ಬಂದು ಸುದೀಪ್ ಸರ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಮಾರ್ಕ್ ಅವ್ರಿಗೆ. ಸೊ ದೊಡ್ಡ ಖುಷಿ ಇದೆ ನನಗೆ. ಯಾಕಂದರೆ ಚಿಕ್ಕದಾಗಿ ಸ್ಕ್ರೀನ್ ಶೇರ್ ಮಾಡಿದ್ರು ಕೂಡ ಅದು ಇಂಪ್ಯಾಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಅದೇ ಥರ ಆಗೋಗಿದೆ. ತುಂಬ ತುಂಬ ಥ್ಯಾಂಕ್ಸ್ ಕಿಚ್ಚ ಸರ್ಗೆ ಮತ್ತು ಶಿವ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೋಡಿ, ಇತ್ತೀಚೆಗೆ ಡ್ರ್ಯಾಗನ್ ಮಂಜು ಅವರು ಯಾವುದೇ ಸಿನಿಮಾಗಳನ್ನು ಮಾಡಲಿ ಸೂಪರ್ ಹಿಟ್ಟು. ಸೊ ಅಥವಾ ಅವರು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೋ ಅಥವಾ ಅವ್ರು ಅಭಿನಯಿಸಿದ ಮೇಲೆ ಸೂಪರ್ ಹಿಟ್ ಆಗ್ತಾವೋ ಗೊತ್ತಿಲ್ಲ. ಆದರೆ ಎಲ್ಲೊಂದು ಕಡೆ ಅಭಿಮಾನಿಗಳು ಮಾತ್ರ ಸಂಭ್ರಮಿಸ್ತಾ ಇದ್ದಾರೆ, ಹಬ್ಬ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಅದು ನಾನು ವಾಪಸ್ ತೊಗೊಳ್ಳಿ. ಯಾಕಂದರೆ ಸಿನಿಮಾ ಕತೆ ತಾಯಿ ಬಂದ್ಬಿಟ್ಟು ಗೆಲ್ಲೋದು ಕತೆ ಡೈರೆಕ್ಟ್ರ್ ಕೈಯಲ್ಲಿದೆ. ಸೊ ಅವ್ರು ಕೊಡೋ ಪಾತ್ರವನ್ನು ಮಾಡೋರು ನಾವು ಅಷ್ಟೇ ನಾವು. ಯಾಕಂದರೆ ತುಂಬ ವರ್ಷ ಕೂತಿ ಅದನ್ನು ಕತೆನ ರಿಟರ್ನ್ ಮಾಡಿ ಅದನ್ನು ಒಂದು ಈ ಥರ ಸ್ಟಾರ್ ಕ್ಯಾಸ್ಟಿಂಗ್ ಒಪ್ಪಿಸಿ ಸಿನಿಮಾ ಮಾಡೋದನ್ನೇ ದೊಡ್ಡ ವಿಷಯ. ಸೊ ಅದನ್ನೆಲ್ಲ ಮಾಡಿ ತಂದಿದ್ದಾರೆ. ಡೈರೆಕ್ಟರ್ ಸರ್ಗೆ ತುಂಬ ದೊಡ್ಡ ಧನ್ಯವಾದ ಹೇಳಬೇಕು. ಎಲ್ಲ ಸಿನಿಮಾನೂ ಹಿಟ್ಟಾಗಲೇಬೇಕು. ಯಾಕಂದರೆ ಎಲ್ಲರೂ ಬಂದ್ಬಿಟ್ಟು ಗೆಲ್ಲೋದಕ್ಕಂತಲೇ ಓಡ್ತಾ ಇದ್ದೀವಿ. ಸಿನಿಮಾ ಅಂತ ತೆಗೆಯೋದು ಯಾರೋ ಒಬ್ಬರು ಶ್ರಮ ಪಟ್ಟಿಲ್ಲ. ಎಲ್ಲರೂ ಇವಾಗ ಏನು ನೋಡಿರ್ತಾರೆ, ಮುಂದೆ ನೋಡಿರ್ತಾರೆ, ಹಿಂದೆ ತುಂಬ ಜನ ಟೆಕ್ನಿಷಿಯನ್ಸ್ ತುಂಬ ಜನ ಕೆಲಸ ಮಾಡಿದ್ದಾರೆ. ಯಾಕಂದರೆ ಸೆಟ್ ಅಂತ ಅವರು ಹೇಳಾದ್ಮೇಲೆ ನೋಡಿದ್ರೆ ಸೆಟ್ ಥರನೇ ಅನಿಸಲ್ಲ. ಸೊ ಅಷ್ಟು ಕ್ಲಿಯರಾಗಿ ವರ್ಕ್ ಮಾಡಬೇಕು ಅಂದರೆ ಅಷ್ಟು ಜನದ ಶ್ರಮ ಇದೆ ಇದರಲ್ಲಿ.
ಸೊ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ, ಎಲ್ಲರಿಗೂ ನನ್ನ ಕಡೆ ಥ್ಯಾಂಕ್ಸ್ ತಿಳಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಕಳೆದ 2-3 ದಿನಗಳಿಂದ ಒಂದು ಬಹುದೊಡ್ಡ ಬೆಳವಣಿಗೆ ಆಗಿದೆ, ಚರ್ಚೆ ಶುರುವಾಗಿದೆ. ಸೊ ಸುದೀಪ್ ಫ್ಯಾನ್ಸ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನೋ ರೀತಿ ಚರ್ಚೆ ಶುರುವಾಗಿದೆ. ನಿಜಕ್ಕೂ ಸ್ಟಾರ್ ವಾರ್ ಇದೆಯಾ? ಅಣ್ಣ ಹಾಕೋ ದೇವರು ಅವರು ಬಂದ್ಬಿಟ್ಟು ಜಗಳ ಮಾಡ್ಕೋಬಾರ್ದು, ಜಗಳ ಮಾಡಿಲ್ಲ. ನನ್ನ ಇದುವರೆಗೂ ಯಾರೋ ಒಬ್ರು ಏನೋ ಹೇಳಿರ್ತಾರೆ, ಅದನ್ನು ತಲೆಗೆಡ್ಸ್ಕೊಬೇಡಿ. ಯಾಕಂದರೆ ನೀವೆಲ್ಲ ಸಿನಿಮಾ ನೋಡಿ ನಮ್ಮನ್ನು ಆರೈಸಿ. ಬಾಲಿವುಡ್ನಲ್ಲಿ ಸಿನಿ ಹಬ್ಬ ಶುರುವಾಗಿರುವಂಥದ್ದು ಏನು ಈಗಾಗಲೇ ಸಾಕಷ್ಟು ಸಿನಿಮಾಗಳು ಡಿಸೆಂಬರ್ ಮಂತಲ್ಲಿ ರಿಲೀಸ್ ಆಗಿದೆ. ಸೊ ಮಾರ್ಕ್ ಸಿನಿಮಾ ಇವತ್ತು ಹಬ್ಬರಿಸಿ ಬೊಬ್ಬಿರಿತಾ ಇದೆ. ಸೊ ನಮ್ಮ ಜೊತೆಗಿದ್ದಾರೆ ಮಾರ್ಕ್ ಸಿನಿಮಾದ ಖ್ಯಾತ ವಿಲನ್ ಮಂಜು ಅವರು. ಸರ್ ನಮಸ್ಕಾರ. ನಮಸ್ತೆ 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 ನಮಸ್ತೆ. ಸ್ಯಾಂಡಲ್ವುಡ್ಗೆ ಒಂದು ಮಾರ್ಕ್ ಎಳೆದ್ಬಿಟ್ಟಿದ್ದೀರಾ ಇವತ್ತು, ಫುಲ್ ಅಬ್ಬರ. ಹೌದು. ತುಂಬ ಖುಷಿ ಆಗ್ತಾಯಿದೆ. ನೀವೆಲ್ಲ ಇವಾಗ ಏನು ಪ್ರೆಸ್ ಬಂದು ನಮಗೆಗೋಸ್ಕರ ಸಪೋರ್ಟಿಗೆ ನಿಂತಿದ್ದೀರಾ, ತುಂಬ ದೊಡ್ಡ ಧನ್ಯವಾದ ನಿಮಗೆ. ಮತ್ತು ಪ್ರೇಕ್ಷಕರಿಗೂ ದೊಡ್ಡ ಧನ್ಯವಾದ ಹೇಳಬೇಕು. ಯಾಕಂದರೆ ಫ್ರಮ್ ದ ಬಿಗಿನಿಂಗಿಂದ ಎಂಡ್ ಗಂಟನೂ ಚೇರಪ್ ಮಾಡಿದ್ದಾರೆ ಸಿನಿಮಾನ. ಚೇರಪ್ ಸುಮ್ಮನೆ ಬರೋಲ್ಲ. ಸೊ ಅಲ್ಲಿ ಎಲಿಮೆಂಟ್ಸ್ ಆ ಥರ ಇದೆ, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಫ್ಯಾಮಿಲಿ ಜೊತೆ 100% ಬಂದು ನೋಡ್ಬೋದು. ನೋಡಿ, ಇತ್ತೀಚೆಗೆ ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಸೊ ಹೀರೋಯಿನ್ನ ಎಷ್ಟು ಹುಡುಕ್ತಾರೋ ಅದ್ರ ಜೊತೆಗೆ ಡ್ರ್ಯಾಗನ್ ಮಂಜು ಅವ್ರನ್ನ ಅಷ್ಟೇ ಹುಡುಕ್ತೀವಿ. ಯಾವಾಗ ಬರ್ತಾರೆ ಎನ್ನುವಂಥದ್ದು ಅಷ್ಟೊಂದು ಅಭಿಮಾನಿ ಫ್ಯಾನ್ ಬೇಸ್ ನಿಮಗೆ ಶುರುವಾಗಿದೆ. ಸೊ ಆ ತೆರೆ ಮೇಲೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಅದಕ್ಕೆ ಜಾಸ್ತಿ ಹುಡ್ಕಾಡೋದು ಬೇಡ ಅಂತ ಮುಂಚೆನೇ ಬಂದುಬಿಟ್ಟೆ. ಮುಂಚೆನೇ ಬಂದು ಸುದೀಪ್ ಸರ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಮಾರ್ಕ್ ಅವ್ರಿಗೆ. ಸೊ ದೊಡ್ಡ ಖುಷಿ ಇದೆ ನನಗೆ. ಯಾಕಂದರೆ ಚಿಕ್ಕದಾಗಿ ಸ್ಕ್ರೀನ್ ಶೇರ್ ಮಾಡಿದ್ರು ಕೂಡ ಅದು ಇಂಪ್ಯಾಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಅದೇ ಥರ ಆಗೋಗಿದೆ. ತುಂಬ ತುಂಬ ಥ್ಯಾಂಕ್ಸ್ ಕಿಚ್ಚ ಸರ್ಗೆ ಮತ್ತು ಶಿವ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೋಡಿ, ಇತ್ತೀಚೆಗೆ ಡ್ರ್ಯಾಗನ್ ಮಂಜು ಅವರು ಯಾವುದೇ ಸಿನಿಮಾಗಳನ್ನು ಮಾಡಲಿ ಸೂಪರ್ ಹಿಟ್ಟು. ಸೊ ಅಥವಾ ಅವರು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೋ ಅಥವಾ ಅವ್ರು ಅಭಿನಯಿಸಿದ ಮೇಲೆ ಸೂಪರ್ ಹಿಟ್ ಆಗ್ತಾವೋ ಗೊತ್ತಿಲ್ಲ. ಆದರೆ ಎಲ್ಲ ಒಂದು ಕಡೆ ಅಭಿಮಾನಿಗಳು ಮಾತ್ರ ಸಂಭ್ರಮಿಸ್ತಾ ಇದ್ದಾರೆ, ಹಬ್ಬ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಅದು ನಾನು ವಾಪಸ್ ತೊಗೊಳ್ಳಿ. ಯಾಕಂದರೆ ಕತೆ ತಾಯಿ ಬಂದ್ಬಿಟ್ಟು ಗೆಲ್ಲೋದು ಕತೆ ಡೈರೆಕ್ಟ್ರ್ ಕೈಯಲ್ಲಿದೆ. ಸೊ ಅವ್ರು ಕೊಡೋ ಪಾತ್ರವನ್ನು ಮಾಡೋರು ನಾವು ಅಷ್ಟೇ ನಾವು. ಯಾಕಂದರೆ ತುಂಬ ವರ್ಷ ಕೂತಿ ಅದನ್ನು ಕತೆನ ರಿಟರ್ನ್ ಮಾಡಿ ಅದನ್ನು ಒಂದು ಈ ಥರ ಸ್ಟಾರ್ ಕ್ಯಾಸ್ಟಿಂಗ್ ಒಪ್ಪಿಸಿ ಸಿನಿಮಾ ಮಾಡೋದನ್ನೇ ದೊಡ್ಡ ವಿಷಯ. ಸೊ ಅದನ್ನೆಲ್ಲ ಮಾಡಿ ತಂದಿದ್ದಾರೆ. ಡೈರೆಕ್ಟರ್ ಸರ್ಗೆ ತುಂಬ ದೊಡ್ಡ ಧನ್ಯವಾದ ಹೇಳಬೇಕು. ಎಲ್ಲ ಸಿನಿಮಾನೂ ಹಿಟ್ಟಾಗಲೇಬೇಕು. ಯಾಕಂದರೆ ಎಲ್ಲರೂ ಬಂದ್ಬಿಟ್ಟು ಗೆಲ್ಲೋದಕ್ಕಂತಲೇ ಓಡ್ತಾ ಇದ್ದೀವಿ. ಸಿನಿಮಾ ಅಂತ ತೆಗೆಯೋದು ಯಾರೋ ಒಬ್ಬರು ಶ್ರಮ ಪಟ್ಟಿಲ್ಲ. ಎಲ್ಲರೂ ಇವಾಗ ಏನು ನೋಡಿರ್ತಾರೆ, ಮುಂದೆ ನೋಡಿರ್ತಾರೆ, ಹಿಂದೆ ತುಂಬ ಜನ ಟೆಕ್ನಿಷಿಯನ್ಸ್ ತುಂಬ ಜನ ಕೆಲಸ ಮಾಡಿದ್ದಾರೆ. ಯಾಕಂದರೆ ಸೆಟ್ ಅಂತ ಅವರು ಹೇಳಾದ್ಮೇಲೆ ನೋಡಿದ್ರೆ ಸೆಟ್ ಥರನೇ ಅನಿಸಲ್ಲ. ಸೊ ಅಷ್ಟು ಕ್ಲಿಯರಾಗಿ ವರ್ಕ್ ಮಾಡಬೇಕು ಅಂದರೆ ಅಷ್ಟು ಜನದ ಶ್ರಮ ಇದೆ ಇದರಲ್ಲಿ. ಸೊ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ, ಎಲ್ಲರಿಗೂ ನನ್ನ ಕಡೆ ಥ್ಯಾಂಕ್ಸ್ ತಿಳಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಕಳೆದ 2-3 ದಿನಗಳಿಂದ ಒಂದು ಬಹುದೊಡ್ಡ ಬೆಳವಣಿಗೆ ಆಗಿದೆ, ಚರ್ಚೆ ಶುರುವಾಗಿದೆ. ಸೊ ಸುದೀಪ್ ಫ್ಯಾನ್ಸ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನೋ ರೀತಿ ಚರ್ಚೆ ಶುರುವಾಗಿದೆ. ನಿಜಕ್ಕೂ ಸ್ಟಾರ್ ವಾರ್ ಇದೆಯಾ? ಅಣ್ಣ ಹಾಕೋ ದೇವರು ಅವರು ಬಂದ್ಬಿಟ್ಟು ಜಗಳ ಮಾಡ್ಕೋಬಾರ್ದು, ಜಗಳ ಮಾಡಿಲ್ಲ. ನನ್ನ ಇದುವರೆಗೂ ಯಾರೋ ಒಬ್ರು ಏನೋ ಹೇಳಿರ್ತಾರೆ, ಅದನ್ನು ತಲೆಗೆಡ್ಸ್ಕೊಬೇಡಿ. ಯಾಕಂದರೆ ನೀವೆಲ್ಲ ಸಿನಿಮಾ ನೋಡಿ ನಮ್ಮನ್ನು ಆರೈಸಿ